ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಜಾಗದಲ್ಲಿ ಯಾವತ್ತೂ ಕುಳಿತುಕೋಬೇಡಿ. ಯಾಕಂದರೆ ಅಲ್ಲಿಂದ ನೀವು ಎದ್ದು ಹೋದ ನಂತರ ಮುಂದಿನ ಚರ್ಚೆ ನಿಮ್ಮ ಬಗ್ಗೆಯೇ ಆಗಿರುತ್ತದೆ. ಮನುಷ್ಯ ಹಾಳಾಗಲು ಮುಖ್ಯವಾದ 2 ಕಾರಣಗಳು: ಯಾರೋ ಹೇಳಿದ್ದನ್ನು ಕೇಳೋದು, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳೋದು. ನಮ್ಮನ್ನು ನಿರ್ಲಕ್ಷ್ಯ ಮಾಡುವವರು ಎಷ್ಟೇ ದೊಡ್ಡವರಾಗಿದ್ದರೂ ಸರಿ, ಅವರಿಂದ ದೂರವಿರಬೇಕು. ಆದರೆ ನಮಗೆ ಬೆಲೆ ಕೊಡುವವರು ಸಾಮಾನ್ಯವರಾಗಿದ್ದರೂ ಪರವಾಗಿಲ್ಲ, ಅವರನ್ನು ಗೌರವದಿಂದ ಕಾಣಬೇಕು. ಒಬ್ಬರ ಮನಸ್ಸನ್ನು ಮುರಿದು ಗೆದ್ದು ಬೀಗುವ ಬದಲು ಒಬ್ಬರ ಮನಸ್ಸನ್ನು ಅರಿತು ಬದುಕಲು ಪ್ರಯತ್ನಪಡಿ. ಆಗ ಜೀವನವೇ ಗೆಲುವಾಗುವುದು. ನಮ್ಮವರು ಯಾರೆಂದು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಯಾರನ್ನು ನೋಡಿದಾಗ ನಮ್ಮ ಮುಖ ನಗುವಿನಿಂದ ಅರಳುತ್ತದೆಯೋ ಹಾಗೂ ಯಾರನ್ನು ಬಿಟ್ಟು ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ಬರುವುದೋ ಅವರೇ ನಮ್ಮವರು. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರೂ ಕೂಡ ಯಾರೋ ಕೊಟ್ಟಿದ್ದನ್ನು ಹಾಗೆ ತಿನ್ನೋದಿಲ್ಲ. ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಕ್ಷಮೆ ಕೇಳಿದಾಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನು ಮೀರಿ ಸಂಬಂಧಕ್ಕೆ ನೀಡಿದ ಗೌರವವಷ್ಟೇ. ಸಕ್ಕರೆ ಇದ್ರೇನೆ ನುಣ, ಹಣ ಇದ್ರೇನೆ ಜನ. ಪ್ರತಿಯೊಂದು ಹೃದಯಕ್ಕೂ ತನ್ನದೇ ಆದ ನೋವಿರುತ್ತದೆ. ಆ ನೋವನ್ನು ಅರ್ಥ ಮಾಡಿಕೊಂಡು ಸಮಾಧಾನಪಡಿಸುವ ಶಕ್ತಿ ಇರೋದು ಆ ಹೃದಯವನ್ನು ಪ್ರೀತಿಸುವ ಮತ್ತೊಂದು ಹೃದಯಕ್ಕೆ ಮಾತ್ರ. ಮುಂದೊಂದು ದಿನ ಒಳ್ಳೆಯದಾಗ್ಬೋದು ಎಂಬ ಭರವಸೆಯೊಂದಿಗೆ ಬದುಕುವುದೇ ನಿಜವಾದ ಜೀವನ. ನಮ್ಮನ್ನು ಎಷ್ಟು ಹೃದಯಗಳು ಪ್ರೀತಿಸುತ್ತವೆ ಅನ್ನೋದು ಮುಖ್ಯವಲ್ಲ, ಯಾವ ಹೃದಯಕ್ಕೆ ನಮ್ಮ ಸ್ನೇಹ ಅರ್ಥ ಮಾಡಿಕೊಳ್ಳುವ ಗುಣ ಇದೆ ಎಂಬುದು ತುಂಬ ಮುಖ್ಯ.